ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈ ಒಂದು ಕಾರಣಕ್ಕೆ ಹಲವಾರು ರಾಜಕೀಯ ಬದಲಾವಣೆಗಳು ಕೂಡ ನಡೀತಾ ಇದೆ. ಇನ್ನು ಬೀದರ್ನ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡೋದಾದ್ರೆ ಅಲ್ಲಿನ ಹಾಲಿ ಸಂಸದರಾಗಿರುವಂತಹ ಭಗವಂತ್ ಖೂಬಾ ಅವರು ಬಿಜೆಪಿಯಿಂದ ಗೆದ್ದಿದ್ರು. ಅವರ ವಿರುದ್ಧ ಅಂದರೆ ಭಗವಂತ್ ಖೂಬಾ ಅವರ ವಿರುದ್ಧ 2019ರಲ್ಲಿ ಈಶ್ವರ್ ಖಂಡ್ರೆ ಅವರು ಸ್ಪರ್ಧೆಯನ್ನ ಮಾಡಿದ್ರು. 1,16,000 ಮತಗಳಿಂದ, ಅದಕ್ಕೂ ಹೆಚ್ಚಿನ ಮತಗಳಿಂದ ಭಗವಂತ್ ಖೂಬಾ ಅವರು ಜಯಭೇರಿಯನ್ನ ಬಾರಿಸಿದ್ರು. ಈಶ್ವರ್ ಖಂಡ್ರೆ ಅವರು ಸೋತಿದ್ರು. ಅವರು ಈಗ ಸಚಿವರಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಗವಂತ್ ಖೂಬಾ ಅವರಿಗೂ ಕೂಡ ಬಿಜೆಪಿಯಲ್ಲೇ ಕೂಡ ಅವರಿಗೆ ಟಿಕೆಟ್ ಕೊಡೋದು, 2024ರ ಚುನಾವಣೆಗೆ ಟಿಕೆಟ್ ಕೊಡೋದು ಸುಮಾರು ಜನಕ್ಕೆ ಇಷ್ಟ ಇಲ್ಲ. ಅದೇನೇ ಇದ್ರೂ ಕೂಡ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಈಗ ಕಾಂಗ್ರೆಸ್ ನಿಂದ ಯಾರಿಗೆ ಟಿಕೆಟ್ ಕೊಡಬಹುದು ಅಥವಾ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋದು ನೋಡೋದಾದ್ರೆ 2019ರಲ್ಲಿ ಭಗವಂತ್ ಖೂಬಾ ಅವರ ವಿರುದ್ಧ ನಿಂತ್ಕೊಂಡಿದ್ದು ಈಶ್ವರ್ ಖಂಡ್ರೆ ಅವರು. ಅವರಿಗೂ ಕೂಡ ಟಿಕೆಟ್ ಕೊಡಬಹುದು. ಈಶ್ವರ್ ಖಂಡ್ರೆ ಅವರಿಗೂ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಅವರು ಕೂಡ ಕೊಡಬಹುದು. ಯಾಕಂತಂದ್ರೆ ಅವರು ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ. 1,16,000 ಮತಗಳಿಂದ ಅವರು ಸೋಲನ್ನ ಅನುಭವಿಸಿದ್ದು 2019ರಲ್ಲಿ. ಈಗ ಮಿನಿಸ್ಟರ್ ಆಗಿರೋದ್ರಿಂದ ಅವರು ಸುಮ್ಮನೆ ಆಚೆಗೆ ಈಚೆಗೆ ಕಾಲ್ ಹಾಕಿ ಯಾಕೆ ಕಾಲ್ ಕೆಸರು ಮಾಡ್ಕೊಳ್ಳಿ ಅಂತಾನು ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ ಅವರ ಮಗ ಸಾಗರ್ ಖಂಡ್ರೆ ಅವರಿಗೂ ಕೂಡ ಟಿಕೆಟ್ ಅನ್ನ ಕೊಡಿಸುವಂತಹ ಒಂದು ನಿಟ್ಟು ಅಥವಾ ಒಂದು ಯೋಚನೆ ಅವರಿಗೆ ಇದೆ. ಆದ್ರೆ ಎಲ್ಲೂ ಕೂಡ ಅಧಿಕೃತವಾಗಿ ಘೋಷಣೆಯಾಗಿಲ್ಲ. ಸಾಗರ್ ಖಂಡ್ರೆ ಅವರಿಗೆ ಟಿಕೆಟ್ ಅನ್ನ ಕೊಡಿಸೋದಾಗೆ ಅವರು ಎಲ್ಲೂ ಕೂಡ ಹೇಳಿಕೆಯನ್ನ ನೀಡಿಲ್ಲ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಸಾಗರ್ ಖಂಡ್ರೆ ಅವರು ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಅವರಿಗೆ ಒಂದು ಟಿಕೆಟ್ ಸಿಗಬಹುದು ಕಾಂಗ್ರೆಸ್ ಇಂದ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ರಾಜಶೇಖರ್ ಪಾಟೀಲ್ ಅವರಿಗೂ ಕೂಡ ಕಾಂಗ್ರೆಸ್ ಏನಾದ್ರೂ ಟಿಕೆಟ್ ಕೊಟ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಬೀದರ್ ಕ್ಷೇತ್ರದಿಂದ ಏನಾದ್ರೂ ಟಿಕೆಟ್ ಕೊಟ್ರೆ ಕೊಡಬಹುದು ರಾಜಶೇಖರ್ ಪಾಟೀಲ್ ಅವರಿಗೆ. ಅವ್ರೊಂದ್ ಮಾತು ಹೇಳ್ತಾರೆ ರಾಜಶೇಖರ್ ಪಾಟೀಲ್ ಅವರು, ನಾನೇನ್ ಸನ್ಯಾಸಿ ಅಲ್ಲ, ನಾನೇನ್ ಚುನಾವಣೆಗೆ ನಿಂತ್ಕೊಳ್ಳಲ್ಲ ಅಂತ ಹೇಳಿಲ್ಲ ಅಂತ ಇದೊಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ಹಾಗೆ ಈಶ್ವರ್ ಖಂಡ್ರೆ ಅವರು ಮಾಡ್ತಿರುವಂತಹ ಹಲವಾರು ಕೆಲಸಗಳು ನನಗೆ ಒಪ್ಪಿಗೆ ಇದೆ ಅಂತಾನು ಮಾತನಾಡಿದ್ದಾರೆ. ಹಾಗೆ ನಾನೇನ್ ನಿಂತ್ಕೊಳ್ಳಲ್ಲ ಅಂತ ಹೇಳಿಲ್ವಲ್ಲ ಚುನಾವಣೆಗೆ, ನಾನೇನ್ ಸನ್ಯಾಸಿನ ಅಂತ ಕೂಡ ಅವರು ಕೇಳಿದ್ದಾರೆ. ಈಗ ಕಾದ್ ನೋಡ್ಬೇಕಾಗಿದೆ ಕಾಂಗ್ರೆಸ್ನಿಂದ ರಾಜಶೇಖರ್ ಪಾಟೀಲ್ ಅವರಿಗೆ ಸಿಗುತ್ತೋ ಟಿಕೆಟ್ ಅಥವಾ ಈಶ್ವರ್ ಖಂಡ್ರೆ ಅವರಿಗೆ ಸಿಗುತ್ತೋ ಅಥವಾ ಹೊಸಬರಿಗೆ ಏನಾದ್ರು ಮಣೆ ಹಾಕ್ತಾರೋ ಹೈಕಮಾಂಡ್ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.